ನಿಮಗೆಲ್ಲ ಗೊತ್ತಿದೆ. ನೀವೆಲ್ಲ ಕೂಗೋ ತನಕ ಸ್ಟಾರ್ಟ್ ಮಾಡಲ್ಲ ಅಂತ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಭೀಮ್, ಜೈ ಜೈ ಭೀಮ್. ನನ್ನ ಎಲ್ಲ ಮಾದಿಗ ಸಮಾಜದ ಕುಲ ಬಾಂಧವರೇ, ಅಲೆಮಾರಿ ಸಮಾಜದ ಕುಲ ಬಾಂಧವರೇ, ನಾಯಕ ಸಮಾಜದ ಕುಲ ಬಾಂಧವರೇ, ಇಲ್ಲಿ ನೆರೆದಿರತಕ್ಕಂಥ ಮುಖ್ಯವಾಗಿ ಸ್ವಾಮೀಜಿಗಳ ಪಾದಗಳಲ್ಲಿ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಮಾಧ್ಯಮದವರೇ ಮತ್ತು ಎಲ್ಲ ಪೊಲೀಸು ಹತ್ತಾರು ನಮ್ಮ ಪ್ರತಿಭಟನೆಗಳ ಸಹಕಾರ ಕೊಟ್ಟಿರುವಂಥ ಪೊಲೀಸ್ ಟೀಮ್ನವರೇ ಹಾಗೂ ಮುಖ್ಯವಾಗಿ ಮಾಧ್ಯಮ, ಮಂದಾಕೃಷ್ಣ ಮಾದಿಗ ಅವರ ಸಮ್ಮುಖದಲ್ಲಿ ನಾನು ಮಾತಾಡ್ತಾ ಇರೋದೇ ನನ್ನ ಸೌಭಾಗ್ಯ. ಯಾಕೆಂತಂದ್ರೆ ನಾವು ಹೋರಾಟ ಮಾಡೋಂಥ ಟೈಮ್ನಲ್ಲೆಲ್ಲ ಹಂತಗಳಲ್ಲೆಲ್ಲ ಅವ್ರು ಹೇಗೆ ಮಾಡಿದ್ದಾರೆ ಅದನ್ನ ನಾವ್ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ಕೊಂಡೆ ಮಾಡ್ಕೊಂಡು ಬಂದಿದ್ದೀವಿ. ಬಂಧುಗಳೇ, ಒಳ ಮೀಸಲಾತಿ ಅನ್ನಂಥದ್ದು ಒಂದು ಒಳ ಸುಳಿವಿಗೆ ಸಿಗಿಸ್ಬಿಟ್ಟು ಸರ್ಕಾರ ನಮ್ಮನ್ನ ಈ ಫುಟ್ಬಾಲ್ ಅಲ್ಲಿ ಒದಿತಾರೆ ನೋಡಿ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಅಂತ ಕೆಲವು ಷಡ್ಯಂತ್ರಕ್ಕೆ ಬಲಿಯಾಗಿ ನಮ್ಮ ಮಾದಿಗ ಸಮಾಜನ ಈ ಕಡೆಯಿಂದ ಆ ಕಡೆ ಓದಿಯೋದು, ಆ ಕಡೆಯಿಂದ ಈ ಕಡೆ ಓದಿಯೋದು, ಇದೇ ಮಾಡ್ಕೊಂಡು ಬಂದಿದ್ದಾರೆ. ನಾನು ಬಹಳ ಹಿಂದೆದು ಮಾತಾಡಲ್ಲ, ಯಾಕಂದ್ರೆ ಹಿಂದೆ ವಿಚಾರದೆಲ್ಲ ತಮಗೆ ತಿಳಿದಿದೆ. ನಾನೇನ್ ಹೇಳಕ್ಕೆ ಬಯಸ್ತೀನಿ ಅಂತ ಅಂದ್ರೆ 17% ಜಾರಿ ಆಯ್ತು ಅಲ್ವಾ? 17% ಜಾರಿ ಆದ ಮೇಲೆ ಯಾರಿಗೂ ಇವ್ರಿಗೂ ಆಸಕ್ತಿನೇ ಇಲ್ಲ ಆ 17%ಗೆ ಒಳ ಮೀಸಲಾತಿನ ಜಾರಿ ಮಾಡಬೇಕು ಅನ್ನಂಥದ್ದು. ತರಾತುರಿನಲ್ಲಿ ಹೋಗ್ಬಿಟ್ಟು ಎಲ್ಲ DPR, ಯಾರು DPR ಅಲ್ಲಿ ಕುತಂತ್ರಿ ಎಲ್ಲ ಓದ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂತ ಆಯ್ತು. ನಾನು ಈ ಯಾವ್ದಾದ್ರು ವ್ಯಕ್ತಿ ರಾಜಕಾರಣಿನ ಉದ್ದೇಶಿಸಿ ಇಂಥ ಜಾತಿಯವನು ಅಂತ ಹೇಳಿದಾಗ ನನ್ನನ್ನ ಜಾತಿಗಳ ಮೇಲೆ ಘರ್ಷಣೆ ಮಾಡುವಂತ ಒಂದು ಭಾಷಣ ಕೊಡ್ತಾ ಇದ್ದಾನೆ ಅರುಣ್ ಕುಮಾರ್ ಅಂತ. ನಾವೀ ಕರಿಕೋಟ್ ಹಾಕೊಂಡಿದೀವಿ, ಕಾನೂನು ಚೌಕಟ್ಟಿನಲ್ಲೇ ಮಾತಾಡ್ತೀವಿ, ಕಾನೂನಿನ ಮಾನ್ಯತೆ ಪಡೆದಿರಂತ ಪದಗಳನ್ನೇ ಬಳಸೋರು ನಾವು ಅಲ್ವಾ? ಎಲ್ಲಾರು ಬಲಗೈ ಎಡಗೈ ಅಂತ ಪದ ಇದೆಯಾ 101 ಜಾತಿನಲ್ಲಿ? ದಲಿತ್ ಅಂತ ಹೇಳಿದ್ರೆ ನಾನು ನಮ್ಮ ಮಾದಿಗ ಸಮಾಜದ ಗುಂಪನ್ನ ನಿಮ್ ಮುಂದೆ ಎತ್ತಿ ಹೇಳಕ್ ಹೆಂಗಾಗುತ್ತೆ? ಆಗುತ್ತಾ? ಅಂಬೇಡ್ಕರ್ ಅವ್ರ ಮೇಲೆ ಅಷ್ಟು ಗೌರವ ಇಟ್ಕೊಂಡು ಅವರ ಆಶಾ, ಅವರ ಶಕ್ತಿ ಮೇಲೆ ನಾವೆಲ್ಲ ಬೆಳೆದಿರೋಂಥವ್ರು ಅಂಬೇಡ್ಕರ್ ನಾವು ಅವಮಾನ ಮಾಡ್ತೀವಾ? ಎಲ್ಲರೂ ಸೇರಿ. ಇನ್ನು ಮಾದಿಗ ಅಂತ ಹೇಳ್ಬಿಟ್ಟ ಅಂದ್ರೆ ಅಂಬೇಡ್ಕರ್ಗೆ ವಿರೋಧ ಮಾಡ್ದಂಗ ನಾನು. ಇನ್ನೊಂದ್ಸರಿ ಹೇಳೋಣ, ಜೈ ಮಾದಿಗ, ಜೈ ಜೈ ಮಾದಿಗ. ಏನು ಬಂಧುಗಳೇ, 26ನೇ ತಾರೀಕು 2ನೇ ತಿಂಗಳು ಕ್ಯಾಬಿನೆಟ್ ಮೀಟಿಂಗ್ ನಡೀತು. ಯಾಕಂದ್ರೆ ಇಲ್ಲಿಂದಾನೇ ಇದೊಂದು ಹೊಸ ತಿರುವು ಪಡ್ಕೊಂಡಂಥದ್ದು ಇದು. ಆ 26ನೇ ತಾರೀಕು ನಡೆದಂತ ಕ್ಯಾಬಿನೆಟ್ ಮೀಟ್ ಅಲ್ಲಿ ಇಲ್ಲ, ಅವ್ರಿಗೆ ಹಿಂದೆ ಕಾಣ್ತಾ ಇಲ್ಲ ಅಂತ ಪಾಪ. ಆ 26ನೇ ತಾರೀಕು ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ನಮ್ಮ ಮಾದಿಗ ಸಮಾಜಕ್ಕೆ ಯಾವ ರೀತಿ ಕೆಟ್ಟ ತೋಡಿದ್ರು ಅನ್ನೋದನ್ನ ತಾವೆಲ್ಲ ಗಮನಿಸಿದಿರ ಅಂತ ಭಾವಿಸ್ತೀನಿ. ನೋಡಿದಿರ ವಿಡಿಯೋಗಳನ್ನೆಲ್ಲ? ನೋಡಿರೋರು ಕೈ ಎತ್ತಿ ವಿಡಿಯೋಗಳನ್ನ. ಶಬಾಷ್. ಏನು ನಾವು ವಿಡಿಯೋಗೆ ಯಾಕೆ ಬರ್ತೀವಿ ಅಂತ ಅಂದ್ರೆ ವಕೀಲರಾಗಿ ನಮಗೆ ತಿಳಿದಿರೋಂಥ ಜ್ಞಾನನ ಹಂಚ್ಕೊಳ್ಳಿಕ್ಕೆ. ಈ 26/2/2026ರಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಏನಾಯ್ತು, ಅಲ್ಲಿ ಮಾದಿಗ ಸಮಾಜಕ್ಕೆ ಕೆಡ್ಡ ತೋಡೋದಕ್ಕೆ ಕುತಂತ್ರ ಮಾಡಿದ್ರು. ಯಾರು? FC ಮಹದೇವಪ್ಪನವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಅದಕ್ಕೆ ಅವ್ರಿಗೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು, ಬೇರೆದಕ್ಕಲ್ಲ. ಪ್ರಿಯಾಂಕಾ ಖರ್ಗೆ ಅವರು RR ರಿಟ್ ಪಿಟಿಷನ್ ಇದೆ ಅಂತ ಎದುರಿಸಿ ಮಾದಿಗರಿಗೆ ಕೆಡ್ಡ ತೋಡಕ್ ಹೋದ್ರು. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅಂತ ಅಂದೆ. ಪರಮೇಶ್ವರ್ ಅವರು, ಬಹಳ ಗೌರವ ಇದೆ ಅವ್ರ ಮೇಲೆ ನಮಗೆ, ಆದ್ರೆ ಸೈಲೆಂಟ್ ಆಗಿ ಕೋರ್ಟ್ ಅಲ್ಲಿರೋದ್ರಿಂದ ಒಳ ಮೀಸಲಾತಿ ಜಾರಿ ಮಾಡಕ್ಕಾಗಲ್ಲ ಅಂತ ಪ್ರಸ್ತಾವನೆ ಮಾಡಿದ್ರು. ಅದಕ್ಕೆ ಅವ್ರ ವಿರುದ್ಧ ಮಾತಾಡಿದ್ವಿ. ನಾವು ಇವ್ರ ವಿರುದ್ಧ, ಅವ್ರ ವಿರುದ್ಧ ಅಲ್ಲ. ನಾವು ಮಾದಿಗರ ಪರ ಮಾತ್ರ. ನಿಮಗೆ ಆ
ಮಾದಿಗರ ಹಕ್ಕನ್ನ ಪಡೆಯುವಂತ ನಿಟ್ಟಿನಲ್ಲಿ ಮಾದಿಗರಿಗೆ ನಮಗೆ ತಿಳಿದಿರಂತ ಮಾಹಿತಿ ತಿಳಿಸಂತದ್ರಲ್ಲಿ ಯಾರೇ ಮುಂದೆ ಬಂದ್ರು ಅವ್ರ ವಿರುದ್ಧ ನಾವು ಯಾರೇ ಮುಂದೆ ಬಂದ್ರು ಅವ್ರ ವಿರುದ್ಧ. ಹಾಗಾಗಿ ಬಂಧುಗಳೇ, ಈ ಕ್ಯಾಬಿನೆಟ್ ನೋಟ್ ಅಂತ ಏನು ನಾನು ನಿಮಗೆ ಹೇಳಿದ್ದೆ, ಈ ಕ್ಯಾಬಿನೆಟ್ ನ ಅಧ್ಯಕ್ಷತೆ ವಹಿಸೋದು ಯಾರು? ಕ್ಯಾಬಿನೆಟ್ ನ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆ ವಹಿಸುವಂತ ಕ್ಯಾಬಿನೆಟ್ ಮೀಟ್ ನಲ್ಲಿ ಮಾದಿಗರಿಗೆ ಹೆಂಗೆ ಕೆಡ್ಡ ತೋಡಿದ್ರು ಅನ್ನೋದನ್ನೇ ನಿಮ್ಗೆ ಹೇಳಿತ್ತು. ಇಲ್ಲೇನು ಹೇಳಿದ್ರು, 17% ಜಾರಿ ಮಾಡಿದ್ರೆ ಪರಿಶಿಷ್ಟ ಜಾತಿಗೆ, 7% ಮಾಡಿದ್ರೆ ಪರಿಶಿಷ್ಟ ಪಂಗಡಗೆ 24% ಆಗುತ್ತೆ. ಸುಪ್ರೀಂ ಕೋರ್ಟ್ 9 ಜಡ್ಜಸ್ ಬೆಂಚ್ ಡಿಸಿಷನ್ ಕೊಟ್ರಂತ ಇಂದಿರಾ ಸಾನಿ ಜಡ್ಜ್ಮೆಂಟ್ ನಲ್ಲಿ ಮೀಸಲಾತಿ ಪ್ರಕ್ರಿಯೆ 50ಕ್ಕಿಂತ ದಾಟಬಾರದು. ಇವ್ರು ಕೊಟ್ಟಿರುವಂತದ್ದು 50ಕ್ಕಿಂತ ದಾಟಿದೆ. ಹಾಗಾಗಿ 17%ಗೆ ಸ್ಟೇ ಕೊಡಬೇಕು, ಇದನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ ನಲ್ಲಿ ಕೆಲವರು 3 ರಿಟ್ ಪಿಟಿಷನ್ಸ್ ಗಳನ್ನ ಹಾಕೊಂಡಿದ್ದಾರೆ. ಹೆಸರೆಲ್ಲ ಬೇಕಾ ಸರ್? ಅಲ್ಲ, ಫುಲ್ ಡೀಟೇಲ್ ಹೋಗುತ್ತೆ ಅಂತ ನೀವು ಹೆಂಗೆ ಹೇಳ್ತೀರಾ ಹಂಗೆ. 3 ರಿಟ್ ಪಿಟಿಷನ್ಸ್ ಫೈಲ್ ಮಾಡಿದ್ದಾರೆ. ಅದೆಲ್ಲ ಡೀಟೇಲ್ ಆಗಿ ನೀವು ವಿಡಿಯೋಗಳನ್ನು ನೋಡಿ, ಯಾಕಂದ್ರೆ ಅಂತಿಮ ತನಕ ಈಗ ಜ್ಞಾನ ಬೇಕಾಗುತ್ತೆ ನಮಗೆ. ಕೋರ್ಟ್ ಏನ್ ಹೇಳ್ತು ಅಂತ ಅಂದ್ರೆ, ಇಂಟ್ರಿಮ್ ಸ್ಟೇ ಕೊಡ್ತು, ಆಯ್ತು 17% ಆಗಿದೆ, ತಾತ್ಕಾಲಿಕ ತಡೆ ಕೊಡ್ತಾ ಅಷ್ಟೇ, ಪರ್ಮನೆಂಟ್ ತಡೆ ಅಲ್ಲ. ತಾತ್ಕಾಲಿಕ ತಡೆ ಕೊಟ್ಟು ಕೋರ್ಟ್ ಹೇಳ್ತು, ಯಾವ್ಯಾವ ಪ್ರಕ್ರಿಯೆನ ನೀವು ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅದನ್ನ ಮುಂದುವರಿಸಿ, ಅಂತಿಮ ಆದೇಶ ನಿಮ್ ಪ್ರಕ್ರಿಯೆಗೆ, ನಿಮ್ ಕೆಲಸಗಳು ಕೊಡುವಂತ ಪ್ರಕ್ರಿಯೆ ಇದೆಯಲ್ಲ, ಕೋರ್ಟ್ ತೀರ್ಮಾನದ ಒಳಗಡೆ ಅದಕ್ಕೆ ಬದ್ಧರಾಗಿರ್ಬೇಕದು ಅಂತ ಇಷ್ಟೇ ಹೇಳಿತ್ತು. ಜೊತೆಗೆ ಈ 15% ಇಂದ 17% ಹೋಗಿರೋ ವಿಚಾರಕ್ಕೆ ಈ ಕ್ಯಾಬಿನೆಟ್ ನೋಟು ನಾನು ನಿಮಗೆ ತೋರಿಸ್ತಾ ಇರೋದು ಯಾವುದೋ ಚಿಲ್ಲರೆ ಪೇಪರ್ ಅಲ್ಲ ಇದು. ಈ ಕ್ಯಾಬಿನೆಟ್ ನೋಟ್ ನಲ್ಲಿ ಅಡ್ವೊಕೇಟ್ ಜನರಲ್, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೋರ್ಟ್, ಕೋರ್ಟ್ ನಂಬರ್ 1, ಚೀಫ್ ಮಿನಿಸ್ಟರ್ ಹೆಂಗೆ ಈ ರಾಜ್ಯಕ್ಕೆ ಬಹಳ ಉನ್ನತ ಸ್ಥಾನದಲ್ಲಿ ಕೂರ್ತಾರೆ, ಕೋರ್ಟ್ ನಲ್ಲಿ ಕೋರ್ಟ್ ನಂಬರ್ 1 ನಲ್ಲಿನೇ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೂರಂತದ್ದು. ಆ ಕೋರ್ಟ್ ನಲ್ಲಿ ಅಡ್ವೊಕೇಟ್ ಜನರಲ್, ಚೀಫ್ ಜಸ್ಟಿಸ್ ಏನಾಯ್ತು ಕೋರ್ಟ್ನ ಒಂದು ನಡೆಯುವಂತ ಸಂದರ್ಭದಲ್ಲಿ ಅನ್ನೋದನ್ನ ಸರ್ಕಾರಕ್ಕೆ ಹೇಳ್ತಾರೆ. ಅದೇನಂತ ಹೇಳ್ತಾರೆ ಗೊತ್ತಾ? 17% 7% ಅಲ್ಲಿ ಸಮಸ್ಯೆ ಇದ್ರೆ 15ರಿಂದ 17ಕ್ಕೆ ಏರ್ಸಿದ್ರಲ್ಲ 2%, ಅದನ್ನ ಸೈಡ್ ಗಿಡಿ. ನಾಯಕ ಸಮಾಜಕ್ಕೆ 3ರಿಂದ 7 ಇಟ್ರಲ್ಲ, ಆ 4% ನ ಸೈಡ್ ಗಿಡಿ. 94%ಗೆ ಒಳ ಮೀಸಲಾತಿ ಜಾರಿ ಮಾಡಿಕೊಂಡು ನೀವು 15% ಒಳಗಡೆ ನೀವು ಮುಂದುವರಿಸಿ ಅಂತ ಹೇಳ್ತೀವಿ. ಇದು ಕೋರ್ಟ್ ಡಾಕ್ಯುಮೆಂಟ್. ನಾವು ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದೀವಿ, ಜವಾಬ್ದಾರಿತಂದ್ರೆ ಆರೋಪ ಮಾಡೋದು. ಕೋರ್ಟ್ 15% ಒಳಗಡೆ ನೀವು ಒಳ ಮೀಸಲಾತಿನ ಜಾರಿ ಮಾಡಬಹುದು, 2% ಮತ್ತೆ 4% ಹೋಲ್ಡ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಎಚ್.ಸಿ. ಮಾದೇವಪ್ಪ ಕಂಟ್ರೋಲ್ ಮಾಡಂತ ಸಮಾಜ ಕಲ್ಯಾಣ ಇಲಾಖೆ, ಎಚ್.ಸಿ. ಮಾದೇವಪ್ಪನವರ ಜಾತಿಗೆ ಸೇರಿದಂತ ರಣದೀಪು, ಅದೇ ರಣದೀಪು ಅಡಿಷನಲ್ ಚಾರ್ಜ್ ಎಚ್.ಸಿ. ಮಾದೇವಪ್ಪನವರ ಮಿನಿಸ್ಟ್ರಿಗೆ, ಅದೇ ರಣದೀಪು ಅಡಿಷನಲ್ ಚಾರ್ಜ್ ಪ್ರಿಯಾಂಕ ಖರ್ಗೆ ಮಿನಿಸ್ಟ್ರಿಗೆ, ಅದೇ ರಣದೀಪು DPRಗೆ ಸೆಕ್ರೆಟರಿ. ಏನಾಗದ್ ಬೇಡ, ನಮಗೆ ಏನಾಗದ್ ಬೇಡ. ಈ ರಣದೀಪು 15% ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಿ ಅನ್ನಂಥದ್ದು ಕ್ಯಾಬಿನೆಟ್ ನೋಟ್ ಅನ್ನ ತಿರುಗಿಸ್ತಾರೆ. ಚಿಕ್ಕ ಪುಟ್ಟ ಡಾಕ್ಯುಮೆಂಟ್ ಅಲ್ಲ. ಈ ರಾಜ್ಯ ನಡೆಯದರೆ ಕ್ಯಾಬಿನೆಟ್ ಅಲ್ಲಿ ಆಗ ತೀರ್ಮಾನದಲ್ಲಿ ಸಿಎಂ ಅವರಿರಂತ ಕ್ಯಾಬಿನೆಟ್ ಮೀಟಿಂಗು, H.K. ಪಾಟೀಲ್ ಇರುವಂತ ಮೀಟಿಂಗು, ಮಾದೇವಪ್ಪನವರಂತ ಮೀಟಿಂಗು, KH. ಮುನಿಯಪ್ಪನವರಂತ ಮೀಟಿಂಗು, ತಂಗಡಿ ಇರುವಂತ ಮೀಟಿಂಗು, ತಿಮ್ಮಾಪುರ ಅವರಂತ ಮೀಟಿಂಗು, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಎಲ್ಲರೂ ಇರುವಂತ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆದಂತ ಒಂದು ನಿರ್ಣಯನ ಇದೆ. ರಣದೀಪ್ H.C. ಮಾದೇವಪ್ಪನ ಜಾತಿಯವನು. ಎಷ್ಟು ಜಾತಿ ವ್ಯಾಮೋಹ ಇದೆ ಅವರಿಗೆ ಅಂತ ಅಂದ್ರೆ, ಹೊರಗಡೆ ಎಲ್ಲ ಪರಿಶಿಷ್ಟ ಜಾತಿಗೆ ಇತರರು ಅಂತ ಹೇಳ್ತಾರೆ ವಿರೋಧಿಗಳು, ಅಸ್ಪೃಶ್ಯ ನಮ್ಮ ಮೇಲೆ ದೌರ್ಜನ್ಯ. ಇದು ಪರಿಶಿಷ್ಟ ಜಾತಿನಲ್ಲಿ ಅಸ್ಪೃಶ್ಯ ಸಮಾಜ ಇರುವಂತದ್ದು ಯಾವ್ಯಾವುದು? ಮಾದಿಗರು, ವಲಯರು. ನಮ್ಗೆ ಅಸ್ಪೃಶ್ಯ ಜಾತಿಯಿಂದನೇ ದೌರ್ಜನ್ಯ. ಹೆಂಗೆ ನೋಡಿ ಕಾಲ.
ನಮ್ಮ ನಾಯಕ ಸಮಾಜದವ್ರು ಹೇಳಿದ್ರು ಚಿತ್ರದುರ್ಗದ ಕಾರ್ಯಕ್ರಮದಲ್ಲಿ, ಮಾದೇವಪ್ಪ ಸಿಕ್ಕಿದ್ರೆ ಹೊರಗಡೆ ಏನ್ ಮಾಡ್ತೀನಿ ಅಂತ ಹೇಳಿದ್ರು. ಆ ಗುಂಡಿಗೆ ಧೈರ್ಯ ನಮಗೂ ಬರಬೇಕು. ಯಾಕಂದ್ರೆ ನಾವು ವೈಯಕ್ತಿಕ ಅಲ್ಲ, ವೈಯಕ್ತಿಕವಾಗಿ ಯಾರ ವಿರುದ್ಧ ಭಾಷಣ ಮಾಡಲ್ಲ, ನಾವು ಮಾಡುವಿಲ್ಲ ಇಲ್ಲಿವರೆಗೂ. ಆದ್ರೆ ನಮ್ಮ ಜಾತಿ ಹೇಳಂತದಾಗ್ಲಿ, ಜಾತಿಗೆ ಸಂಬಂಧಪಟ್ಟಂತ ಹಕ್ಕು ಹೇಳಂತದಾಗ್ಲಿ, ಅಪೋಸಿಟ್ ಯಾರೇ ಇರ್ಲಿ ನಾವ್ ಹೇಳಕ್ಕೆ ಮಾತ್ರ ಸಿದ್ಧ ಇರ್ತೀವಿ. ಸೊ ಹಾಗಾಗಿ ರಣದೀಪ್ ಮಾಡಿದಂತ ಕುತಂತ್ರ ಈ DPR ಗೆ ಬರುತ್ತೆ. 26/2/2026 ಕ್ಯಾಬಿನೆಟ್ 27ಕ್ಕೆ ರೆಡಿ ಮಾಡ್ಬಿಡ್ತಾರೆ ಈ DPR ನ. 20 ನೆಕ್ಸ್ಟ್ ಡೇನೆ ಮಾಡ್ಬಿಟ್ಟು ಏನಂತ ಬರೀತಾರೆ ಅಂತ ಅಂದ್ರೆ, 2002ರಲ್ಲಿ ಇದ್ದಂತ ರೋಸ್ಟರ್ 22ರಲ್ಲಿ ಇದ್ದಂತ ರೋಸ್ಟರ್ ಸಿಸ್ಟಮು, 1995ರಲ್ಲಿ ಇದ್ದಂತ ರೋಸ್ಟರ್ ಸಿಸ್ಟಮು, ಅಲ್ಲಿ ಬರೀ 15% ಇತ್ತು. 15%ಗೆ ಕೋಟ್ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ 15% ಒಳಗಡೆ ಒಳ ಮೀಸಲಾತಿ ಬರಲ್ಲ ಅನ್ನಂಗೆ ತಿರುಗಿಸ್ತಾರೆ. ಅರ್ಥ ಆಯ್ತಾ? ಒಳ ಮೀಸಲಾತಿ ಮಾಡಿ ಸೈಡ್ ಇಟ್ಕೊಂಡು 6% ಮಾಡಿ ಅಂತ ಚೀಫ್ ಜಸ್ಟಿಸ್ ಕೋರ್ಟ್ ಹೇಳಿದ್ರೆ, ಈ ರಣದೀಪ್ 15% ಕೇಳಿರೋದ್ರಿಂದ ಒಳ ಮೀಸಲಾತಿ ಬರಲ್ಲ 15%ಗೆ. ಹಾಗಾಗಿ ಹಳೆ ರೋಸ್ಟರ್ ಪದ್ಧತಿಯಲ್ಲಿ ಮಾಡಿ ಅಂತಾನೆ. ಅರೆ ಹಳೆ ರೋಸ್ಟರ್ ಪದ್ಧತಿ ಮಾಡಂಗಿದ್ರೆ ನೀನು 2% 4% ಯಾಕೆ ಹೋಲ್ಡಲ್ಲಿ ಇಟ್ಕೊಂಡಿದ್ಯಾ ಅಲ್ವಾ? ಯಾಕೆ ಇಟ್ಕೊತೀಯ 2% 4% ನೀವು ಹೋಲ್ಡಲ್ಲಿ? ಅದರ ಅರ್ಥ ಕೋರ್ಟ್ ಹೇಳಿದ್ದು, ನೀವು 15%ಗೆ ಹೆಂಗೆ ಇಳಿಸ್ತೀರ ಅಂತ ಹೇಳಿ, ಜೊತೆಗೆ ಕೋರ್ಟ್ ಇನ್ನೊಂದೇನು ಹೇಳ್ತು ಗೊತ್ತಾ, ನಿಮ್ ತೀರ್ಮಾನನ 3 ವಾರಗಳ ಮಧ್ಯದಲ್ಲಿ ಒಳಗೆ ನಮ್ ಕೋರ್ಟ್ಗೆ ಬಂದು ತಿಳಿಸಿ ಅಂತ. ಬನ್ನಿ ಪ್ರಸಾದ್, 3 ವಾರಗಳಲ್ಲಿ ಬಂದು ತಿಳಿಸಿ ಅಂತ ಹೇಳ್ತು. ಒಂದು ಅಫಿಡವಿಟ್ ಫೈಲ್ ಮಾಡಿ, ಒಂದು IA ಫೈಲ್ ಮಾಡಿ ನಿಮ್ ತೀರ್ಮಾನ ಅಂತ. ಇಲ್ಲಿವರೆಗೂ ಯಾವ ಅಫಿಡವಿಟ್ ಫೈಲ್ ಮಾಡಿಲ್ಲ, ಯಾವ IAನು ಫೈಲ್ ಮಾಡಿಲ್ಲ. ಇವ್ರು ತಗೊಂಡಿರೋಂಥ ತೀರ್ಮಾನ ಏನು ಅಂತ ಕೋರ್ಟ್ ಗಮನಕ್ಕೆ ತಂದಿಲ್ಲ. ಯಾಕೆ ತಂದಿಲ್ಲ ಗೊತ್ತಾ? ಕೋರ್ಟ್ಗೆ ಏನಾದ್ರು ಹೋಗಿ ಹಿಂಗೆ ಅರ್ಜಿ ಹಾಕಿದ್ರೆ ಮುಖದ ಮೇಲೆ ಬಿಸಾಕಿರೋದು ಕೋರ್ಟ್ ಇವ್ರಿಗೆ, ಅದಕ್ಕೆ ಹಾಕಿಲ್ಲ ಇವರು. ಇದನ್ನ ನಾವು ಕೂಡ ನಮ್ಮ ವಕೀಲರ ತಂಡ, ಕಾಂಗ್ರೆಸ್ಸಿನ ಮಂತ್ರಿಗಳು, ಅಧಿಕಾರಿಗಳು ಎಲ್ಲರಿಗೂ ಕೂಡ ಒಂದು 2 ಗಂಟೆಗಳ ಕಾಲ ಮನವರಿಕೆ ಮಾಡಿದ್ವಿ. ನಮ್ಮ ಸಮಾಜಕ್ಕೆ ಯಾವ ರೀತಿ ದ್ರೋಹ ಬಗಿತಾ ಇದ್ದಾರೆ ಇವರು ಅಂತ. ಬಹಳ ಹೆಮ್ಮೆ ಆಗುತ್ತೆ, ಸಂತೋಷ ಆಗುತ್ತೆ. ಕಾಂಗ್ರೆಸ್ಸಿನ ಮಿನಿಸ್ಟರ್ಸ್ಗಳು, ಕಾಂಗ್ರೆಸ್ಸಿನ ಎಕ್ಸ್ ಮಿನಿಸ್ಟರ್ಸ್ಗಳು, ಕಾಂಗ್ರೆಸ್ಸಿನ ನಾಯಕರು ಒಂದು ಸಂಚಲನ ಕ್ರಿಯೇಟ್ ಮಾಡ್ಬಿಟ್ರು. ಎಲ್ಲಾರು ಭೇಟಿ ಮಾಡ್ಬಿಟ್ಟು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ನಾವು. ಯಾಕೆಂತಂದ್ರೆ ಇದು ಒಬ್ಬರೇ ಮಾಡೋಂಥ ಹೋರಾಟ ಅಲ್ಲ, ಎಲ್ಲರೂ ಸೇರಿ ಮಾಡೋಂಥದ್ದು. ಮತ್ತೆ ಇನ್ನೊಂದು ಹೇಳಿದೆ ನಾನು, ಚೀಫ್ ಮಿನಿಸ್ಟರ್ ಅವರೇ, HK ಪಾಟೀಲ್ ಅವರೇ, ನಿಮ್ಗೆ ಈ ಸಬ್ಜೆಕ್ಟ್ ಅಲ್ಲಿ ಏನು ಸರಿಯಾಗಿ ಹೇಳ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಮಾದೇವಪ್ಪನವರಾಗ್ಲಿ, ಪ್ರಿಯಾಂಕ ಖರ್ಗೆ ಆಗ್ಲಿ, ಅಥವಾ ಪರಮೇಶ್ವರ್ ಅವರಾಗ್ಲಿ, ನೀವು ಅಲ್ರಿ ಯಾರು ಚೀಫ್ ಮಿನಿಸ್ಟರು, ನೀವೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಬನ್ನಿ ಅಂತ ಅಂದ್ರೆ ಇವ್ರು ಮಾತಾಡ್ತಾರೆ ಅಂದ್ರೆ ನಮಗ್ ದೌರ್ಜನ್ಯ ಮಾಡೋರು. ಜೊತೆಗೆ ಈ ಎಲ್ಲ ಒಳ ಮೀಸಲಾತಿ ಜಾರಿ ಹಾಕಿಂತ ಮೊದಲೇನೆ ಏನ್ ನಾಗಮೋಹನ್ ದಾಸ್ ಕಮಿಷನ್ ರಚನೆ ಆಗಂತ ಸಂದರ್ಭದಲ್ಲಿ ಏನ್ ಹೇಳಿದೆ ಎಚ್ ಮಾದೇವಪ್ಪನವರು, ಯಾವುದೇ ಸಮಸ್ಯೆ ಇರಬಾರ್ದು, ಒಂದು ಸಮಸ್ಯೆನೇ ಇರಬಾರ್ದು, ಆ ರೀತಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಪಾಪ ಅಲೆಮಾರಿ ಸಮಾಜದವ್ರು ಇಲ್ಲೇ ಇದಾರೆ, ಲೀಡರ್ಸ್ ನಾನು ಭೇಟಿ ಮಾಡಿದೆ, ನೋಡಿ ಕೈ ಎತ್ತಾ ಇದಾರೆ. ಯಾರು ಅಲೆಮಾರಿ ಸಮಾಜನ ಬಲಿಷ್ಠರ ಗುಂಪಿಗೆ ಹಾಕೋದು ಉಂಟೇನ್ರಿ? ಮಾಲಿಕರಿಗಿಂತ ಮುಂದೆ ಅಲೆಮಾರಿ ತಗೊಂಡ್ರೆ ನಾವು ಓಕೆ ಅನ್ನಲ್ವೇನ್ರಿ? ಅಲ್ವಾ? ನಮ್ಗೆ ನ್ಯಾಯ ಬೇಕಷ್ಟೇ, ನಮಗ್ ದಬ್ಬಾಳಿಕೆ ದೌರ್ಜನ್ಯದ ಏನು ಬೇಡ. ಈ ತರ ಮಾದೇವಪ್ಪನವ್ರು ಹೇಳಿ ಮೊನ್ನೆ ಬೇರೆ ಹೇಳಿದ್ರು, ಏನ್ ಹೇಳಿದ್ರು? ಸಂವಿಧಾನದ ಅಡಿನಲ್ಲೇ ಮಾಡ್ತಾ ಇದೀವಿ, ಕಾನೂನು ಅಡಿನಲ್ಲೇ ಮಾಡ್ತಾ ಇದೀವಿ. ಯಾರು ಏನಾರು ಮಾತಾಡಿದ್ರೆ ಅದು ಅವರು ವಿಮರ್ಶೆಗೆ ಬಿಟ್ಟಂತದ್ದು. ನಾವು ಮಾತ್ರ ಸಂವಿಧಾನದ ಅಡಿನಲ್ಲೇ ಮಾಡ್ತಾ ಇದೀವಿ, ಕಾನೂನು ಅಡಿನಲ್ಲೇ ಮಾಡ್ತಾ ಇದೀವಿ. HC ಮಾದೇವಪ್ಪನವರೇ, 27/2/2026 ಏನು ರಣದೀಪ್ ನಿಮ್ಮ ಸಮಾಜದವ್ರು ಮಾಡಿದಲ್ಲ, ಇದು ಸಂವಿಧಾನದ ಅಡಿಯಲ್ಲಿ ಆಗಿದ್ಯಾ? ಇದು ಕಾನೂನು ಅಡಿನಲ್ಲಿ ಆಗಿದ್ಯಾ? ಯಾಕೆ ಬಾಯಿ ಬಿಡ್ತಾ ಇಲ್ಲ ನೀವು? ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅನ್ನೋ ವಿಚಾರಕ್ಕೆ ಯಾಕೆ ಬಾಯಿ ಬಿಡ್ತಾ ಇಲ್ಲ? 27 ತನಕ ಯಾಕೆ ತಡೆದಿದ್ದೀರಾ? 1 ತಿಂಗಳೊಳಗಡೆ ಏನು ಪ್ರಕ್ರಿಯೆ ಆಗುತ್ತೆ ಅದು 1 ತಿಂಗಳಲ್ಲಿ ವಾಪಸ್ಸು ನಮಗೆ ಬಂದು ಹೇಳಿ ಅಂತ 27/2/2026 ಕೊಟ್ಟರಂತ ಆದೇಶ ಮುಗಿಯೋದೇ ಅವತ್ತು. ಅದಕ್ಕೆ ಅವತ್ತು ಕ್ಯಾಬಿನೆಟ್ ಇಟ್ಕೋತೀವಿ ಅಂತ ಹೋಗಿರೋದು.
ಒಂದ್ ತಿಂಗಳು ಮುಗಿದೋಗ್ಲಿ, ಏನೇನ್ ಪ್ರಕ್ರಿಯೆ. ಯಾಕಂಗೆ ಹೇಳ್ತೀನಿ ಅಂತ ಅಂದ್ರೆ, ಇದು ಇನ್ನೊಂದು ಕೇಸ್ ಇದೆ, ಮಂಜುಶ್ರೀ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತ. ಆಂಧ್ರ ಪ್ರದೇಶದಲ್ಲೂ ಇದನ್ನ ಚಾಲೆಂಜ್ ಮಾಡ್ತಾರೆ. ಏನ್ ಚಾಲೆಂಜ್ ಮಾಡ್ತಾರೆ? ನೋಟಿಫಿಕೇಶನ್ ಒಂದ್ಸರಿ ಹೊರಡಿಸ್ಬಿಟ್ರೆ ಅದನ್ನ ಮಧ್ಯದಲ್ಲಿ ಏನಾದ್ರೂ ಬದಲಾವಣೆ ತಿದ್ದುಪಡಿ ಮಾಡಬಹುದಾದಂತ ವಿಚಾರಕ್ಕೆ ಮಂಜುಶ್ರೀ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತ ಕೇಸು. ಇದು ಆಂಧ್ರ ಪ್ರದೇಶ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ನಮ್ಮ ಒಳ ಮೀಸಲಾತಿ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ರಲ್ಲ DY ಚಂದ್ರಚೂಡ್, ಅವರಿದ್ದಂತ 5 ಜನರ ಸಂವಿಧಾನ ಪೀಠಕ್ಕೆ ಹೋಗುತ್ತಿದ್ದೋ. ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ DY ಚಂದ್ರಚೂಡ್ ಅವರು? ಒಂದು ಸರಿ ನೋಟಿಫಿಕೇಶನ್ ಜಾರಿ ಆದ್ಮೇಲೆ ನೀವು ಮಧ್ಯದಲ್ಲಿ ತಿದ್ದುಪಡಿ ಮಾಡಕ್ಕಾಗಲ್ಲ. ಈಗ 27/2ಕ್ಕೆ ನೀವು ನೋಟಿಫಿಕೇಶನ್ ಮಾಡಿದ್ದೀರಲ್ಲ, 27/3ಕ್ಕೆ ಒಂದ್ ತಿಂಗಳು ನಿಮ್ಗೆ ಮುಗೀತದೆ. ನೀವ್ ಹೇಳಿರುವಂತದ್ದು ನಾಳೆ ದಿನ ನಮ್ಮ ಮಕ್ಕಳು ಯಾರಾದ್ರೂ ನೀವು ಕೊಡ್ತೀರಾ ಅಂತ ಕೇಳಿದ್ರೆ ಇವರೇ ಯಾರೋ ಒಂದೆರಡು ಅರ್ಜಿನ ಕೋರ್ಟ್ಗೆ ಹಾಕಿಸ್ಬಿಡ್ತಾರೆ. ಇವರು ಒಂದೆರಡು ಅರ್ಜಿ ಕೋರ್ಟ್ಗೆ ಹಾಕಿಸ್ಬಿಡ್ತಾರೆ. ಈ ಮಂಜುಶ್ರೀ ಪ್ರಕಾರ ಒಂದ್ ತಿಂಗಳು ಕೊಟ್ಟಿದ್ವಿ ಸರ್, ಅದೆಲ್ಲ ಚಾಲ್ತಿಲಿದೆ, ಜಡ್ಜ್ಮೆಂಟ್ ಒಂದ್ಸರಿ ಸ್ಟಾರ್ಟ್ ಆದ್ಮೇಲೆ ವಾಪಸ್ ತಗೊಳಕ್ಕಾಗಲ್ಲ ಅಂತ ಹೇಳಿದೆ, ಈಗ ನಾವು ವಾಪಸ್ ತಗೊಳಕ್ಕಾಗಲ್ಲ ಸರ್ ಅಂತಾರೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ? ಯಾಕೆ ಭಾಸ್ಕರ್ ಪ್ರಸಾದ್ ಅವರು ಹೇಳಿದ್ದಿವಾಗ ಚೀಫ್ ಮಿನಿಸ್ಟರ್ ಬರಬೇಕು ಅಂತ? ಯಾಕೆ ನಮ್ಮ ಸರ್ವೋಚ್ಚ ಬುದ್ಧಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ಹೇಳಿದ್ರು ಈ ಕ್ಯಾಬಿನೆಟ್ ಮೀಟಿಂಗ್ ತುರ್ತಾಗಿ ಇನ್ನೊಂದು ಕರೀರಿ ಅಂತ? ಮೊದಲು ಈ ಏನು ನೋಟ್ ಇದೆ ರಂದೀಪ್ ಹೊರಡಿಸಿರಂತ 27/2/26 ಇವತ್ತದು ರದ್ದಾಗಿದೆ ಅಂತ ಫಸ್ಟ್ ಘೋಷಣೆ ಆಗ್ಬೇಕು. ಇದು ರದ್ದಾಗಿದೆ ಅಂತ ಘೋಷಣೆ ಆಗ್ಬೇಕು. ಆಮೇಲೆ ನಾವೆಲ್ಲ ಎಷ್ಟು ಹೋರಾಟ ಮಾಡ್ತಾ ಇದೀವಿ? 56,432 ಅಂತ ಮಾಡ್ತಾ ಇದೀವಿ. ಅದಲ್ಲ. ಯಾಕದಲ್ಲ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ಈ ಏನು ಕೋರ್ಟು ಹೈಕೋರ್ಟು 19/11/2025 ಇಂಟರಿಮ್ ಸ್ಟೇ ತಾತ್ಕಾಲಿಕ ತಡೆ ಕೊಡ್ತಲ್ಲ, ಆಗ 2 ವಿಚಾರನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ 3644 ಹುದ್ದೆಗಳಿಗೆ ನೋಟಿಫಿಕೇಶನ್ ಚಾಲ್ತಿ ಇದೆ, ಅದನ್ನ ನಾವು ಮುಂದುವರ್ಸಕ್ಕೆ ಪರ್ಮಿಷನ್ ಕೊಡಿ ಅಂದಿದ್ದಕ್ಕೆ ಕೋರ್ಟ್ ಹೇಳ್ತಾ ಇದ್ದು ಮುಂದುವರಿಸಿ, ಆದ್ರೆ ಕೋರ್ಟಿನ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತೆ ಅಂತ. ಇನ್ನು 4409 ಹುದ್ದೆಗಳು ಮುಗಿಸ್ಬಿಟ್ಟಿದ್ದಾರೆ. 17% ಒಳಗಡೆಯಲ್ಲಿ 4409 ಹುದ್ದೆಗಳನ್ನ ಇವರು ಮುಗಿಸ್ಬಿಟ್ಟಿದ್ದಾರೆ. ಈಗ ಟೋಟಲ್ ಎಷ್ಟಾಯ್ತಾಗ ನಮ್ದು 2 ಸೇರಿದ್ರೆ 56,432, 3,644, 4,409, ಟೋಟಲ್ 64,485 ಹುದ್ದೆಗಳಿಗೆ ಒಳ ಮೀಸಲಾತಿ ಜಾರಿ ಆಗಬೇಕು. 64,485 ಹುದ್ದೆಗಳಿಗಾಗಬೇಕು, 54,432 ಹುದ್ದೆಗಳಿಗಲ್ಲ. ಅರ್ಥ ಆಯ್ತಲ್ವಾ? ಈ ವಿಚಾರಗಳನ್ನ ಯಾಕೆ ನಿಮ್ಗೆ ಹೇಳ್ತೀವಿ ಅಂದ್ರೆ, ಹೋರಾಟ ಏನಾಗುತ್ತೆ ಅಂತ ಅಂದ್ರೆ, ಇವತ್ತು ಜೋಶಲ್ಲಿ ಇರ್ತೀವಿ, ತಿರ್ಗಾ ನಾಳೆ ತಣ್ಣಗಾಗ್ಬಿಡ್ತೀವಿ. ವಿದ್ಯೆ ತಲೆಯಲ್ಲಿ ಇದು ಬಿಟ್ರೆ ಅಂತಿಮ ಘಟ್ಟದ ತನಕ ನೀವೆಲ್ಲ ಹೋಗ್ತೀರಾ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳೋದು ನಾವು ಅಲ್ವಾ? ಅಂತಿಮ ಘಟ್ಟದ ತನಕ ಹೋರಾಟ ಮಾಡ್ತೀರಾ? ಈಗ ಭಾಸ್ಕರ್ ಪ್ರಸಾದ್ ಅವರು ಹಿರಿಯರು ಹೇಳ್ದಂಗೆ ಕೇಳ್ತೀರಾ? ಭಾಸ್ಕರ್ ಪ್ರಸಾದ್ ಹಿರಿಯರು ಹೋರಾಟದಲ್ಲಿ ನಿಪುಣರು. ನಾವು ಕಾನೂನಿನ ಅರಿವು ಮೂಡಿಸ್ತಾ ಇರ್ತೀವಿ ನಿಮಗೆ. ಒಂದೇ ಗುಂಪಲ್ಲಿ ಹೋರಾಟಗಳು ಆಗಲ್ಲ. ಯಾವಾಗ್ಲೂ ಒಬ್ಬರೊಬ್ರು ಕೈ ಜೋಡಿಸಿ ಗುಂಪು ಅನ್ನಂತದ್ದೆಲ್ಲ ಮರೆತು ನಾವೆಲ್ಲರೂ ಯಾರು ಜೈ ಮಾದಿಗ ಅಂತ ಹೇಳ್ತಾ, ಈ ಏನು ಭಾಸ್ಕರ್ ಪ್ರಸಾದ್ ಅವರು ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ವಕೀಲರ ತಂಡನೂ ಕೂಡ ಸಹಮತ ವ್ಯಕ್ತಪಡಿಸುತ್ತೆ. ಎಲ್ಲ ಸಂಘಟನೆಯವರು ಕೂಡ ಅಲ್ಲಲ್ಲ ಚೀಫ್ ಮಿನಿಸ್ಟರ್ನೇ ಕರಿಬೇಕು ಅಂತ ಹೇಳೋದಕ್ಕೆ ಇತರ ಲೀಡರ್ಸ್ ಒಪ್ಪಿಗೆ ಕೊಟ್ರು. ನೀವು ಎಲ್ಲರದು ಒಪ್ಪಿಗೆ ಇದೆ ಅಂತ ನಾನು ಭಾವಿಸ್ತೀನಿ. ಅದು ಸರಿಯಾಗಿದೆ ಅಂತ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ತಂಡನೂ ಕೂಡ ಇದು ಮಾಡುತ್ತೆ. ಈಗಿಂದ ಮಂದಾಕೃಷ್ಣ ಮಾದಿಗ ಸಾಹೇಬರು ಬಂದಿರೋದ್ರಿಂದ ಬಹುಶಃ ಅವ್ರು ಕೇಳಿಕೊಂಡು ಅವರು ಮಾರ್ಗದರ್ಶನ ಹೋದ್ರೆ, ಯಶಸ್ ಕಂಡ್ರವರು ಅವರ ಮಾತನ್ನ ಕೇಳ್ಕೊಂಡು, ಇಲ್ಲಿ ಏನಾಗಿದೆ ನಮ್ಗೆ ಗುಂಪು ಇನ್ನೊಂದು ಮತ್ತೊಂದು ಬೇಡ. ಯಶಸ್ ಕಂಡ್ರವ್ರು ಅವ್ರ ಜೊತೆ ಹಿರಿಯ ಲೀಡರು ಎಲ್ಲರೂ ಕೂತ್ ಮಾಡಿದ್ರೆ ನಾವು ವಕೀಲರ ತಂಡ ನೀವ್ ಏನ್ ತೀರ್ಮಾನ ಮಾಡ್ತೀರಾ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಮಾದಿಗ, ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್.
ನಮಸ್ಕಾರ.